ಫ್ರೆಂಡ್ಸ್, ಮಹಾಗಣಪತಿ ದರ್ಶನದ ಜೊತೆಗೆ ನನ್ನ ಪುಟಾಣಿದು ಬರ್ತ್ಡೇ ಸೆಲೆಬ್ರೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕರ್ಣ ಬ್ಲಾಗ್ಸ್. ನಾನಿವತ್ತು ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮಲ್ಲೇಶ್ವರಮಲ್ಲಿ ಇರೋದು. ತುಂಬ ಚೆನ್ನಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ ಅಂತ ನಾನು ಇನ್ಸ್ಟಾಗ್ರಾಮಾಗಿ ನೋಡಿದೆ. ಸೊ ಬನ್ನಿ, ಇವತ್ತು ಯಾವ ಥರ ಅಲಂಕಾರ ಇದೆ ದರ್ಶನ ಮಾಡ್ಕೊಂಡು ಬರೋಣ. ಮುಂದೆ 28ನೇ ತಾರೀಕು ಕೊಬ್ಬರಿ ಅಲಂಕಾರ ಇತ್ತು, 29 ಡ್ರೈ ಫ್ರೂಟ್ಸು. ನಾವು 29 ಶುಕ್ರವಾರ ಬಂದಿದ್ದೀವಿ. ಡ್ರೈ ಫ್ರೂಟ್ಸ್ ಅಲಂಕಾರ ಅಂತೆ, ಬನ್ನಿ ನೋಡೋಣ. ಕದಡಿವನ ಹುಷಾರು ನೋಡಿ, ಎಲ್ಲ ಬಾಳೆಗೊನೆ ಇಷ್ಟ. ಎಲ್ಲ ನಾವು ಬೋರ್ಡ್ ಹಾಕಿದ್ರೆ ಚೆನ್ನಾಗಿ. ದರ್ಶನ ಆಗಿರೋ ಭಕ್ತಾದಿಗಳು ದಯವಿಟ್ಟು ಹಾಗೆ ಮುಂದೆ ನಡೀರಿ, ಬೇರೆಯವ್ರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ. ದರ್ಶನ ಆಗಿರೋ
ದಯವಿಟ್ಟು ಹಾಗೆ ಮುಂದೆ ನಡೀರಿ, ಬೇರೆಯವ್ರ ಸ್ಥಳಾವಕಾಶ ಮಾಡಿಕೊಡಿ. ಶ್ರೀ ಮಹಾಗಣಪತಿಯ ದರ್ಶನವನ್ನ ಮಾಡಿ. ಇಂದು ಮಹಾಗಣಪತಿಗೆ ಡ್ರೈ ಫ್ರೂಟ್ಸ್ ನಲ್ಲಿ ಗಣೇಶ ಅಲಂಕಾರವನ್ನ ಮಾಡಲಾಗಿದೆ. ಭಕ್ತಾದಿಗಳು ಇಲ್ಲಿ ಮುಂದೆ ಬಂದು ದರ್ಶನವನ್ನ ಮಾಡಿ ವಿಟ್ಲದ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ, ಅಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ತಿನ್ನು ಸುಮ್ಮನೆ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಇದು ಮಲ್ಲೇಶ್ವರಂನಲ್ಲಿ ಇರೋದು ಕದಳಿ ವನ ಅಂತ. ಇದು ಆಗಸ್ಟ್ 27ನೇ ತಾರೀಕಿಂದ ಸೆಪ್ಟೆಂಬರ್ 6ನೇ ತಾರೀಕುವರೆಗೂ ಇರುತ್ತೆ. ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡ್ತಾರೆ ಗಣೇಶನ್ಗೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗಿದ್ದಿನ ಡ್ರೈ ಫ್ರೂಟ್ಸ್ ಅಲಂಕಾರ ಮಾಡಿದ್ರು. ನಾನು ಮೊದಲನೇ ಸಲ ಹೋಗಿದ್ದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನೀವು ಈ ಕಡೆ ಬಂದಾಗ ಮಿಸ್ ಮಾಡ್ಕೊಬೇಡಿ, ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಜೊತೆಗೆ ಈ ಗಣೇಶ ಹಬ್ಬದ ಸೀಸನ್ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅನ್ಸುತ್ತೆ. ನಾನು ಈ ವರ್ಷನೇ ಮೊದ್ಲೋಗಿರೋದಲ್ಲ, ಒಂದೊಂದ್ ದಿನ ಒಂದೊಂದು ಡೆಕೋರೇಷನ್ ಇರುತ್ತೆ. ನಂಗಂತೂ ಸಖತ್ ಇಷ್ಟ ಆಯ್ತು. ನೆಕ್ಸ್ಟ್ ಡೇ ಗಣೇಶ್ಕುಂದ್ ಬರ್ತ್ಡೇ ಇದ್ದಿದ್ರಿಂದ ಬೆಳಗ್ಗೆ ಚಾಕ್ಲೇಟ್ ತಗೊಂಡೋಗಿದ್ದ. ಸೊ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟು ಎಲ್ಲಾರು ವಿಶಸ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮತ್ತೆ ನೈಟ್ ದೇವಸ್ಥಾನಕ್ಕೆ ಹೋದ್ವಿ. ಮನೆ ಹತ್ರದಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಂದಿವೆ ಗೊತ್ತಲ್ಲ, ಗಣೇಶ ಹಬ್ಬ ಆದ್ಮೇಲೆ ಒಂದೊಂದ್ ದಿನ 3 ದಿವಸಕ್ಕೆ 5 ದಿವಸಕ್ಕೆ 9 ದಿನಕ್ಕೆ ಆತರ ಗಣೇಶ ಬಿಡ್ತಾನೆ ಇರ್ತಾರೆ. ಸೊ ಹಂಗೆ ನಮಗೂ ದಾರಿಲಿ ಒಂದಷ್ಟು ಗಣೇಶಗಳನ್ನ ಬಿಡ್ತಾ ಇದ್ರು ಒಂದು ಕೆರೆ ಹತ್ರ. ತುಂಬಾ ಚೆನ್ನಾಗ್ ಅನ್ಸ್ತು ನೋಡಕ್ಕೆ. ಬಟ್ ಸಿಕ್ಕಾಪಟ್ಟೆ ಜನ ಇದ್ರು, ವಿಡಿಯೋ ತಗೊಳಕ್ ಅಷ್ಟು ಕಷ್ಟ ಆಯ್ತು. ಸ್ವಲ್ಪ ತಗೊಳಕ್ ಆಗ್ಲಿಲ್ಲ ಅಷ್ಟು ನೀಟಾಗಿ, ಕತ್ಲು ಬೇರೆ ಇತ್ತಲ್ವಾ, ಹಂಗಾಗಿ ತಗೊಳಕ್ ಆಗ್ಲಿಲ್ಲ. ಎಷ್ಟು ದೊಡ್ಡ ದೊಡ್ಡ ಗಣೇಶಗಳು ಮೂರ್ತಿಗಳನ್ನ ಟ್ರ್ಯಾಕ್ಟರ್ ಅಲ್ಲಿ ಕೂರಿಸ್ಕೊಂಡು ಅಲ್ಲೊಂದ್ ಕೆರೆಗೆ ಹಾಕ್ತಾ ಇದ್ರು. ಸೊ ಹಂಗೆ ಬಂದ್ರೆ ಒಂದ್ ಮಾಲಾಪಿಷ ಹಿಂದ್ಗಡೆ ಒಂದು ಪಾರ್ಟಿ ಅಲ್ಲಿ ಬರುತ್ತೆ ರೀ ಚಿಕ್ಕದು, ಅಲ್ಲೇ ಮಾಡೋಣ ಪುಟಾಣಿ ಬಡ್ಡೆ. ಅವನಿಗೂ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ನಾವು ಮೊದಲನೇ ಸತಿ ಈ ತರ ಆಚರಿಸ್ತಿರೋದು. ಮನೇಲಿ ಅಕ್ಕಪಕ್ಕದವ್ರನ್ನ ಕರೆದು ಒಂದು ಕೇಕ್ ಕಟ್ ಮಾಡಿಸ್ಕೊಂಡೆ. ಸೊ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು, ನನ್ನ ಮಗಳದ್ ಪ್ಲಾನ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವಳೇ ಬುಕ್ ಮಾಡ್ಕೊಂಡು ಹೊರಟ್ವಿ ಪಾರ್ಟಿ ಅಲ್ಲಿಗೆ. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿದ್ರು ಅವರು. ನೂರಾರು ಕಾಲ ಸುಖವಾಗಿ ಬಾಳುವ
ಮೊದಲೇ ನಮ್ಮ ಫೋಟೋಸು ಜೊತೆಗೆ ಸ್ವಲ್ಪ ವಿಡಿಯೋಸ್ ಅದೆಲ್ಲ ಕಳ್ಸಿದ್ಲು ಅನ್ಸುತ್ತೆ ಮಗಳು. ಸೊ ಹೋಗೋ ಅಷ್ಟೊತ್ತಿಗೆ ಅವ್ರು ಹಾಕಿ ರೆಡಿ ಮಾಡಿದ್ರು. ನಮ್ ಗಣೇಶ್ಗೂ ಸಿಕ್ಕಾಪಟ್ಟೆ ಖುಷಿ ಪಟ್ಟ ಅದೆಲ್ಲ ನೋಡ್ಬಿಟ್ಟು. ಜೊತೆಗೆ ಒಂದು ವೆಲ್ಕಮ್ ಇರುತ್ತಲ್ಲ, ಅದೊಂಥರ ಇಷ್ಟ ಆಗುತ್ತಲ್ವಾ ಎಲ್ಲಾರ್ಗು. ನಾವು ಮನೇಲಿ ಇಷ್ಟು ಡೆಕೋರೇಷನ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಜೊತೆಗೆ ಹಂಗೆ ಅಷ್ಟು ಖರ್ಚುನು ಸಹ ಬೀಳುತ್ತೆ. ಸೊ ದಿಢೀರ್ ಅಂತ ಪ್ಲಾನ್ ಮಾಡ್ಕೊಂಡು ಸಿಂಪಲ್ ಆಗಾದ್ರೂ ಚೆನ್ನಾಗಿ ಖುಷಿಯಾಗಾಯ್ತು. ಮಕ್ಳು ಖುಷಿಗೋಸ್ಕರನೇ ಅಲ್ವಾ ನಾವು ಪರದಾಡೋದು. ಸೊ ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅವನು ಸಿಕ್ಕಾಬಟ್ಟೆ ಖುಷಿ ಪಟ್ಟ. ಫ್ರೆಂಡ್ಸ್, ಹಂಗೆ ನಾವು ಹೋಗಿದ್ವಲ್ಲ, ಅದು ಪಾರ್ಟಿ ಹಾಲ್ ಅಡ್ರೆಸ್ ಯಾರಿಗಾದ್ರೂ ಬೇಕು ಅಂದ್ರೆ ನಾನು ಅದನ್ನ ಲಿಂಕ್ ಹಾಕ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 1500 ರುಪೀಸ್ ಏನೋ ಬಲೂನ್ ಎಲ್ಲ ಡೆಕೋರೇಷನ್ ಮಾಡ್ತಾರೆ. ಕೇಕ್ ನ ನಾವು ತಗೊಂಡ್ ಹೋಗ್ಬೇಕಾಗುತ್ತೆ. ಜೊತೆಗೆ ನಾವು ಕೇಕ್ ಕಟ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ದ ನನ್ನ ಪುಟಾಣಿ. ಬಲೂನಲ್ಲೆಲ್ಲ ಖುಷಿಯಾಗಿ ಆಟ ಆಡ್ದ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಹಂಗೆ ಹೊರಟ್ವಿ. ದಾರಿಲಿ ಗೊತ್ತಲ್ಲ, ಮತ್ತೆ ಇನ್ನೊಂದ್ ಸ್ವಲ್ಪ ಗಣೇಶನ್ ಬಿಡ್ತಾ ಇದ್ರು ಒಂದು ಏರಿಯಾದಲ್ಲಿ. ನೋಡ್ಕೊಂಡು ಸಖತ್ ಖುಷಿ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಕದಳಿವನದಲ್ಲಿ ಇರೋ ದೇವಸ್ಥಾನದ ಅಲಂಕಾರ, ದೇವರು ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ವಾ. ಹಂಗೆ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ನನ್ನ ಪುಟಾಣಿ ಬರ್ಡೇನು ನಿಮ್ಗೆ ಆಚರಿಸಿದ್ದು ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.